ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಸೂರ್ಯ ಮತ್ತು ಮೀನಾ ಹೋಟೆಲ್ಗೆ ಬಂದಿರ್ತಾರೆ. ಬಾರೆ ಮನೇಲಿ ತಿಂದು ತಿಂದು ಸಾಕಾಗೋಗಿದೆ. ಸೊ ಹೋಟೆಲ್ವರೆಗೂ ಒಂಚೂರು ಏನಂತಂದರೆ ಲಾಭ ಮಾಡಿಕೊಡೋಣ ಬಾ ಅಂತ ಸೂರ್ಯ ಬರ್ತಾರೆ. ಹೊಟ್ಟೆಗಳು ತುಂಬ ಹಸ್ತಿದೆ ಅಂತ. ಸೂರ್ಯ ಅವ್ರ ಮಾತು ಕೇಳಬಾರ್ದು. ತುಂಬ ಖುಷಿ ಆಗುತ್ತೆ ಸೂರ್ಯ ಮಾತು ಕೇಳೋಕ್ಕೆ. ಸೊ ಖುಷಿಯಿಂದ ಬರ್ತಾರೆ. ಬಂದ ತಕ್ಷಣ ಅವ್ರಿಗೇನೋ ಒಂಥರ ವೈಬ್ರೇಟ್ ಆಗ್ತಾ ಇರುತ್ತೆ. ಮನಸ್ಸು ಚಂಚಲ ಅನ್ನಿಸ್ತಾ ಇರುತ್ತೆ. ಆ ಚಂಚಲ ಮನಸ್ಸಿಗೆ ಕಾರಣ ಅವರ ತಂಗಿ ತಾರಾ ಕೂಡ ಅದೇ ಹೋಟೆಲ್ಗೆ ಬಂದಿರ್ತಾರೆ. ಹಾಗಾಗಿ ಅವ್ರಿಗೇನೋ ಒಂಥರ ಆಗ್ತಾ ಇರುತ್ತೆ. ಏನೋ ಒಂಥರ ಯಾರೋ ಬಂದರು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆದರೂ ಮತ್ತೆ ಸುಮ್ಮನೆ ಕೂತ್ಕೋತಾರೆ. ಹಿಂಗೆ ಎದ್ದು ನೋಡ್ತಾರೆ, ಬಟ್ ತಾರಾ ಆ ಕಡೆ ಶೀಟ್ ಕೂತ್ಕೋತಾಳೆ. ನಮ್ಮ ಸೂರ್ಯ ಮತ್ತು ಮೀನಾ ಏನಾಯಿತು ಅಂದಾಗ ಏನಿಲ್ಲ ಅಂತ ಕೂತ್ಕೋತಾರೆ. ಸೊ ಈ ಕಡೆ ಏನಾಗುತ್ತೆ ಅಂತಂದರೆ, ದೋಸೆನ ಆರ್ಡರ್ ಮಾಡಿರ್ತಾರೆ. ತೊಗೊಳ್ಳೆ ತಿಂದ್ಕೊಳ್ಳೆ, ದೋಸೆಗಳು ಬಿಸಿ ಬಿಸಿ ದೋಸೆಗಳು ತಿಂದ್ಕೋ, ಹೊಟ್ಟೆ ತುಂಬಿಸ್ಕೋ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ ಅಂತಂದರೆ, ಸೂರ್ಯನ ಮಾತು ಕೇಳೋಕ್ಕೆ ಒಂದು ಚಂದ. ಆಯ್ತು ರೀ, ನೀವು ತಿನ್ನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ತಾರಾ ಸತ್ತೋಗಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ತಾರಾ ಎಂಟ್ರಿ ಆಲ್ರೆಡಿ ಆಗಿದೆ, ನಿಮಗೂ ಗೊತ್ತು. ಇನ್ನೇನು ತಾರಾ ಸೂರ್ಯ ಮತ್ತು ಮೀನಾ ಕಣ್ಣಿಗೆ ಬೀಳಬೇಕು. ಮೀನಾ ಕಣ್ಣಿಗೆ ಬಿದ್ದರೂ ಕೂಡ ಗೊತ್ತಾಗಲ್ಲ, ಆದರೆ ಕಣ್ಣರಿಯದಿದ್ರು ಕರಳರಿಯುತ್ತೆ ಅಂತ ಹೇಳ್ತಾರಲ್ಲ. ಸೂರ್ಯನಿಗೆ ತಾರಾ ಅಂದರೆ ಎಲ್ಲಿಲ್ಲದ ಪ್ರೀತಿ. ತಾರಾ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿರೋದ್ರಿಂದ ತಾರಾ ಆ ಹೋಟೆಲ್ಗೆ ಬಂದಿದ್ದಾಳೆ ಅನ್ನೋ ಫೀಲೇ ಅವ್ರಿಗೆ ಅಷ್ಟು ಗಾಢವಾಗಿ ಮನಸ್ಸಿನ ಮೇಲೆ ಬೀರಿರುತ್ತೆ. ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಆದರೂ ಕೂಡ ಕೂಡ್ತಾರೆ. ಅದೇ ಟೇಬಲ್ಗೆ ವೇಟ್ರೊಬ್ರು ಏನು ಮಾಡ್ತಾರೆ ಅಂತಂದರೆ, 2 ಜಾಮೂನನ್ನು ತೊಗೊಂಡು ಬಂದು ಬಟ್ಲಲ್ಲಿ ಹಾಕಿ ಇರ್ತಾರೆ. ಜಾಮೂನ್ ನೋಡಿದ ತಕ್ಷಣ ಫುಲ್ಲು ಸೂರ್ಯ ಫ್ಲಾಶ್ಬ್ಯಾಕ್ಗೆ ಹೋಗ್ಬಿಡ್ತಾನೆ. ಜಾಮೂನ್ ಅಂದರೆ ತಾರನಿಗೆ ತುಂಬ ಇಷ್ಟ. ಅಂದರೆ ತುಂಬ ಇಷ್ಟ. ಜಾಮೂನ್ ಬೇಕು, ಯಾವಾಗಲೂ ಜಾಮೂನ್ ತಗೊಳ್ಳೋ ಅಂತ ಹಠ ಮಾಡ್ತಾ ಇರ್ತಾರಂತೆ. ಆ ಜಾಮೂನ್ ನೋಡಿದ ತಕ್ಷಣ ಒಂದು ಕ್ಷಣ ಫ್ಲಾಶ್ಬ್ಯಾಕ್ ಹೋಗಿ ಒಂದು ಕ್ಷಣ ಮೌನ ಆಗಿಬಿಡ್ತಾರೆ. ಆಗ ಮೀನಾ ಹೇಳ್ತಾಳೆ, ಅಯ್ಯೋ ನಾವು ಈ ಜಾಮೂನ್ನ ಆರ್ಡರ್ ಮಾಡಿಲ್ಲ ಅಂದಾಗ, ಸಾರಿ, ಪಕ್ಕದ ಟೇಬಲ್ ಅವರು ಆರ್ಡರ್ ಮಾಡಿರಬೇಕು, ನಾನೇ ಮಿಸ್ ಆಗಿ ತೊಗೊಂಡು ಬಂದಿದ್ದೀನಿ ಅಂತ ವೇಟರ್ ಹೇಳ್ತಾರೆ. ಮತ್ತು ಸೂರ್ಯನಿಗೆ ಏನೋ ಒಂಥರ ಕಳವಳ. ಯಾಕಂದರೆ ತಂಗಿ ಬೇರೆ ನೆನಪಾಗಿದ್ದಾಳೆ. ಅಲ್ಲಿ ತಾರಾ ಇರ್ತಾಳೆ, ತಾರಾನೇ ಆರ್ಡರ್ ಮಾಡಿರ್ತಾಳೆ. ಅದನ್ನು ಇದು ತಾರಾ ಟೇಬಲ್ ಮೇಲೆ ಇಡ್ತಾರೆ. ಅದನ್ನು ಸೂರ್ಯನಿಗೆ ಹಿಂಗು ತಿನ್ನಬೇಕು ಅಂದರೂ ಮನಸ್ಸಾಗಲ್ಲ. ಅಲ್ಲಿಂದ ಎದ್ದು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಹಾಗಾದರೆ ಸೂರ್ಯನ ಕಣ್ಣಿಗೆ ತಾರಾ ಬೀಳ್ತಾಳೆ. ಇವಳ ನನ್ನ ತಂಗಿ ತಾರಾ ಅಂತ ಇಷ್ಟು ಬೇಗ ಸೂರ್ಯನಿಗೆ ಅರ್ಥ ಆಗುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಜಕ್ಕೂ ಸಂಚಿಕೆ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ತಾರಾ ಸೂರ್ಯ ಒಂದಾಗಬೇಕು. ಈ ಮನೋಜನ ಮುಖವಾಡ ಶಾಂತಿ ಮುಂದೆ ಬಯಲಾಗಬೇಕು. ಯಾಕಂದರೆ ಸೂರ್ಯ ಯಾವುದೇ ತಪ್ಪು ಮಾಡಿಲ್ಲ. ಶಾಂತಿ ಕೋಪದಲ್ಲಿ ಒಂದು ಅರ್ಥ ಇದೆ. ತಾರನ್ಗೇನೋ ಮಾಡ್ಬಿಟ್ಟ, ಮಗಳಲ್ವಾ ಅನ್ನೋ ಒಂದು ಇದರಲ್ಲಿ ಅವರು ಫೀಲ್ ಆಗಿದ್ದಾರೆ. ಸೊ ಹಾಗಾಗಿ ಈ ಅಮ್ಮ ಮಗ ಮತ್ತು ಅಣ್ಣ ತಂಗಿ ಆದಷ್ಟು ಬೇಗ ಒಂದಾಗಬೇಕು. ಹಾಗಾದರೆ ಈ ಹೋಟೆಲಲ್ಲಿ ತಾರನ ನೋಡ್ತಾರಾ, ತಾರನ ಮೀಟ್ ಮಾಡ್ತಾರಾ, ತಾರಾ ಬಗ್ಗೆ ಏನಾದರೂ ತಿಳ್ಕೊಳ್ತಾರಾ? ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.